ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಬಂದು ವರಲಕ್ಷ್ಮಿ ಹಬ್ಬತ್ತಿನ ವಿಡಿಯೋ. ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಯಾವ ರೀತಿ ಆಯಿತು ಏನಾಯಿತು ಅಂತೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಇಲ್ಲಿ ಓಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಸ್ಮೂತಿ ಮಾಡ್ಕೊತಾ ಇದ್ದೀನಿ. ಹಾಗೆ ಅದರಲ್ಲಿ ನಾನು ಅಗಸೆ ಬೀಜನ ಹಾಕ್ಕೊತಾ ಇದ್ದೀನಿ. ಯಾವುದೇ ನಾವು ಸ್ಮೂತಿ ಮಾಡ್ಕೊಳ್ಳಿ, ಸ್ವಲ್ಪ ಅಗಸೆ ಬೀಜ ಹಾಕ್ಕೊಂಡ್ರೆ ನಮಗೆ ಹೇರ್ ಗ್ರೋತ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಯಾವುದೇ ಸ್ಮೂತಿ ಮಾಡಲಿ ನಾನು ಅಗಸೆ ಬೀಜ ಯೂಸ್ ಮಾಡ್ತಾ ಇರ್ತೀನಿ. ಹೇರ್ ಗ್ರೋತ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರಿಸಲ್ಟ್ ಕಾಣಿಸುತ್ತೆ. ಇನ್ನಿಲ್ಲಿ ಬಂದು ನಾನು ಹಿಂದಿನ ದಿವಸನೇ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಬಟ್ ಏನಾಯಿತು ಏನೋ ಗೊತ್ತಿಲ್ಲ, ಪಾಪುಗೆ ಇತ್ತಿದ್ದಂಗೆ ಬೆಳಗಿನ ಜಾವನ 4 o'clock ಫುಲ್ ಅಳೋ ಸ್ಟಾರ್ಟ್ ಮಾಡಿಬಿಟ್ಟು ನಾನ್ ಸ್ಟಾಪಾಗಿ ಅಳ್ತಾನೆ ಇದ್ದಾಳೆ. ನಮ್ಗೆ ಗೊತ್ತಾಗಿಲ್ಲ ಏನಾಗಿದೆ ಏನೋ ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ಭುಜದ ಮೇಲೆ ಹಾಕ್ಕೊಂಡ್ರೆ ಒಂದು 5 minutes ಮಲಗ್ತಾಳೆ, ಮತ್ತು ಹಾಗೆ ಅಳೋ ಸ್ಟಾರ್ಟ್ ಮಾಡ್ತಾಳೆ. ಆ ರೀತಿಯೇ ಇತ್ತು. ಅದಕ್ಕೆ ನಾನೇನು ಯಾವ ಹಬ್ಬನೂ ಮಾಡೋದು ಬೇಡ, ಏನೂ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಇಲ್ಲಿ ಮತ್ತೆ ಪಾಪುಗೆ ಈ ಟೈಮಲ್ಲಿ ಅವಳು ಊಟ ಅನ್ನೋದೇ ಮಾಡಲ್ಲ. ಅದಕ್ಕೆ ಸ್ವಲ್ಪ ತುಂಬ ಬುಲ್ಲಂತ ಮಾಡಿ ಸ್ವಲ್ಪ ತಿನ್ನಿಸ್ದೆ. ಆಮೇಲೆ ನಾನು ಅಮ್ಮನಿಗೆ ಕಾಲ್ ಮಾಡಿದ್ರೆ, ಹೇಗೋ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿದೆಯಲ್ಲ, ಸ್ವಲ್ಪ ಪ್ರಸಾದದ ಥರ ಏನಾದರೂ ಮಾಡಿಬಿಟ್ಟು ಪೂಜೆ ಮಾಡು ಅಂತ ಹೇಳಿದ್ರು. ಇನ್ನು ಮಕ್ಳಿಗೋಸ್ಕರ ಆದರೂ ನೀನು ಮಾಡಲೇಬೇಕು, ಯಾಕಂದರೆ ಮಕ್ಕಳು ಯಾವಾಗಲೂ ಒಂದೇ ಥರ ಇದ್ದರೆ ದಿನ ಮಕ್ಕಳಿಗೆ ಅರ್ಥ ಆಗಲ್ಲ, ಇದು ಏನು ಸ್ಪೆಷಲ್ ಏನಿದೆ ಏನು ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ನೀನು ಹಬ್ಬ ಮಾಡು, ಸ್ವಲ್ಪ ಏನು ಪರವಾಗಿಲ್ಲ, ಪಾಪಗೆ ನೋಡ್ಕೊತ ಅಂತ ಹೇಳಿದ್ರು. ಇನ್ನು ಸರಿ ಅಂತ ಹೇಳಿಬಿಟ್ಟು ಆವಾಗ ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಆಲೂಬಟ್ ಮಾಡೋಣ ಅಂಥೇಳಿ ಪೂರಿಗೆ ಹಿಟ್ಟು ಕಳಿಸ್ತಾ ಇದ್ದೀನಿ. ನಾನು ಎತ್ಕೊಂಡು ನನ್ನ ಹತ್ರನೇ ಇದ್ದರೆ ಆರಾಮಾಗಿ ಈ ಥರ ಇರ್ತಾಳೆ, ಎಷ್ಟೊತ್ತಾದ್ರೂ ಆಗಲಿ ಆರಾಮಾಗಿರ್ತಾಳೆ. ಮತ್ತು ಇದ್ದಿದ್ದಂಗೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅಳೋದು. ಇನ್ನು ಹಸ್ಬೆಂಡ್ ನೋಡ್ಕೊಳೋದಕ್ಕೆ ಅವರು ವೀಕ್ ಡೇಸಲ್ಲಿ ಇಲ್ಲಿ ಇಂಡಿಯನ್ ಫೆಸ್ಟಿವಲ್ಸಿಗೆಲ್ಲ ಇಲ್ಲಿ ರಜೆ ಕೊಡಲ್ಲ ಅಲ್ವಾ, ಅವರು ಆಫೀಸಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನು ಹಾಗೆ ಅದಕ್ಕೆ ಪಾಪುಗೆ ಎತ್ಕೊಂಡೇ ನಾನು ಇಲ್ಲಿ ಹಿಟ್ಟೆಲ್ಲ ಕಳಿಸ್ತಾ ಇದ್ದೀನಿ. ಆ ಥರ ಕುತ್ಕೊಳೋದು ಇಲ್ಲ ತುಂಬ ಹೊತ್ತು, ಆಮೇಲೆ ಎತ್ಕೊತಾನೆ ಇರ್ತಾಳೆ. ಅದಕ್ಕೆ ನನಗೆ ಈ ಮಕ್ಕಳು ಈ ರೀತಿ ಇದ್ದಾಗ ನನಗೆ ಯಾವ ಹಬ್ಬನೂ ಮಾಡೋದು ಬೇಡ, ಏನೂ ಬೇಡ, ಮಕ್ಕಳು ನೋಡ್ಕೊಂಡು ಆರಾಮಾಗಿರೋಣ ಅನಿಸುತ್ತೆ. ಏನೂ ಬೇಡ, ಮಕ್ಕಳನ್ನ ಆರಾಮಾಗಿದ್ದರೆ ಸಾಕು, ನನಗಿನ್ನೇನು ಮಾಡೋದು ಬೇಡ ಅನಿಸ್ಬಿಡುತ್ತೆ. ಆ ರೀತಿ ಇರುತ್ತೆ. ಬಟ್ ಮತ್ತೆ ಅಮ್ಮ ಹೇಳಿದ್ರಲ್ವ, ಮಕ್ಕಳಿಗೋಸ್ಕರ ಆದರೂ ನೀನು ಮಾಡಲೇಬೇಕು ಅಂಥೇಳಿ, ಅದಕ್ಕೋಸ್ಕರ ಇನ್ನು ಸರಿ ಅಂಥೇಳಿ ಇಲ್ಲಿ ಮಾಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ರೈಸ್ ಇಟ್ಬಿಟ್ಟು ಚಿತ್ರಾನ್ನ ಗೊಜ್ಜು ಮಾಡಿಬಿಟ್ರೆ ಪಾಪುಗೂ ಹಾಗೆ ಜಿಶುಗೂ ಸ್ವಲ್ಪ ತಿನ್ನಿಸ್ಬೋದಲ್ಲ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಬೇಗ ನಾನು ರೈಸ್ ಇಟ್ಬಿಟ್ಟು ಆಮೇಲೆ ಇಲ್ಲಿ ಚಿತ್ರಾನ್ನ ಗೊಜ್ಜು ಮಾಡ್ಕೊತಾ ಇದ್ದೀನಿ. ಚಿತ್ರಾನ್ನ ಗೊಜ್ಜು ಅಷ್ಟೇ ಒಂದೇ ಈರುಳ್ಳಿನೇ ಯೂಸ್ ಮಾಡ್ತಾ ಇರೋದು, ಸುಮ್ಮನೆ ಜಾಸ್ತಿ ಮಾಡೋದು ತಿನ್ನಲ್ಲ, ಏನೂ ಇಲ್ಲ ಯಾರು ಮನೆಯಲ್ಲಿ. ಸರಿಯಾಗಿ ಫ್ರಿಜ್ಜಲ್ಲಿ ಇಟ್ಬಿಡೋದು ಗೊಜ್ಜು, ಮತ್ತು 3-4 days ಆದಮೇಲೆ ಮತ್ತೆ ತೆಗೆದು ಟ್ರಾಶಿಗೆ ಬಿಸಾಕೋದು, ಇದೇ ರೀತಿ ಆಗುತ್ತೆ. ಅದಕ್ಕೋಸ್ಕರ ಒಂದೇ ಈರುಳ್ಳಿಯಲ್ಲಿ ಇವಾಗ ಆಫ್ಟರ್ನೂನಿಗೆ ಮಾತ್ರ ಆಗೋ ಥರ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ನಾನು ಇಲ್ಲೊಂದು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಹಾಗೆ ಪಾಪು ಮಲಗೋಕೆ ಮುಂಚೆ ಮಿಕ್ಸಿಗೆ ಏನೇನು ಹಾಕ್ಕೋಬೇಕೋ ಎಲ್ಲ ಮಿಕ್ಸಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಪಾಪುಗೆ ಮಲಗ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಆಲೂಬಟ್ಟಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಆಲೂಬಟ್ಟಿಗೆ ಕಡಲೆಪಪ್ಪು ಯೂಸ್ ಮಾಡ್ತಾರಲ್ವ, ಹಸ್ಬೆಂಡ್ ಕಡಲೆಪಪ್ಪು ತಗೋಬಾ ಅಂತ ಹೇಳಿದ್ರೆ ಕಡಲೆಬೇಳೆ ತಗೊಂಡು ಬಂದಿದ್ದಾರೆ. ಅದಕ್ಕೆ ಏನು ಮಾಡೋದು ಅಂತ ಮತ್ತೆ ಅಮ್ಮ ಕಾಲ್ ಮಾಡಿದ್ರೆ, ಅಮ್ಮ ಕೊಬ್ಬರಿನೂ ಗಸಗಸೆ ಏಲಕ್ಕಿ ಹಾಕು ಚೆನ್ನಾಗೇ ಇರುತ್ತೆ ಅಂತ ಹೇಳಿದ್ರು. ಸ್ವಲ್ಪ ಗಟ್ಟಿ ಹಾಲು ಹಾಕಿ ಕಾಯಿಸು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಬಟ್ ನನಗೆ ಗೊತ್ತಿಲ್ಲ ಈ ರೀತಿ ಹೇಗಿರುತ್ತೆ ಏನೋ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ ಹೇಳೋ, ಅಮ್ಮ ಹೇಳಿದಾರಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ. ಆದರೆ ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡ್ರೆ ನೋಡಿ, ನಮ್ಮ ಮಿಕ್ಸಿ ಜಾರೇ ಕಿತ್ತೋಗ್ಬಿಡ್ತು. ಅದೊಂದು ನನಗೆ ದೊಡ್ಡ ಬಾಧೆ ಆಗೋಯ್ತು. ಯಾಕಂದರೆ ಇಲ್ಲಿ ನಮಗೆ ಮಿಕ್ಸಿ ಸಿಗಲ್ಲ, ತುಂಬ ಕಷ್ಟ ಇಲ್ಲಿ ಮಿಕ್ಸಿ ಸಿಗೋದು. ಇನ್ನು ಮಿಕ್ಸಿ ಜಾರ್ ಅಂದರೆ ಇನ್ನೂ ಕಷ್ಟ ಆಗೋಗುತ್ತೆ. ಇಂಡಿಯಾದಿಂದನೇ ತಗೊಬರ್ಬೇಕು ನಾವು. ಮಿಕ್ಸಿ ಎಲ್ಲ ಇಂಡಿಯಾದಿಂದನೇ ತಂದಿರೋದು. ಇನ್ನು ಜಾರ್ ಹೊರಟೋಯ್ತು. ಇನ್ನು ಯಾವಾಗಾದರೂ ಚಟ್ನಿಗೆ ಅದೆಲ್ಲ ತುಂಬ ಕಷ್ಟನೇ ಆಗುತ್ತೆ. ನಾನು ಚಿಕ್ಕದ್ರಲ್ಲೇ ಚಟ್ನಿ ಎಲ್ಲ ಹಾಕ್ಕೊಳೋದು, ದೊಡ್ಡದ್ರಲ್ಲಿ ಜಾಸ್ತಿ ಹಾಕಲ್ಲ ಅಲ್ವಾ, ದೊಡ್ಡದ್ರಲ್ಲಿ ಯಾಕೆ ಚಟ್ನಿ ಆಗಲ್ಲ. ಇವಾಗ ಅದೊಂದು ಯೋಚನೆ ಆಯಿತು, ಮಿಕ್ಸಿ ಜಾರ್ ಇಲ್ವಲ್ಲಪ್ಪ ಅಂತ ಹೇಳಿಬಿಟ್ಟು. ಆಮೇಲೆ ಇನ್ನು ಹಸ್ಬೆಂಡ್ ಎಲ್ಲಾದರೂ ಅಮೆಝಾನಲ್ಲೆಲ್ಲಾದರೂ ಟ್ರೈ ಮಾಡೋಣ, ಸಿಕ್ಕಿದ್ರೆ ತಗೊಳ್ಳೋಣ ಅಂಥೇಳಿ ಹೇಳಿದ್ರು. ಇನ್ನು ಆಮೇಲೆ ನಾನು ಚಿತ್ರಾನ್ನ ಗೊಜ್ಜಿಗೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಾಣಲಿಗೆ ಆಯಿಲ್ ಹಾಕಿ ಅದು ಆಗೋ ಅಷ್ಟೊತ್ತಿಗೆ ಪಾಪು ಜಿಶು ಇಲ್ಲಿ ಆಟ ಆಡ್ತಾ ಇದ್ದ. ಪಾಪುನಿಗೂ ಅಲ್ಲಿ ಬಿಟ್ಟರೆ ಆಟ ಆಡ್ತಾಳೇನೋ ಅಂತ ಹೇಳ್ಬಿಟ್ಟು ಅವನೇನೋ ರಿಪೇರಿ ಮಾಡೋದು ಅಂತ ಹೇಳ್ಬಿಟ್ಟು ಚೇರಲ್ಲಿ ಆಟ ಆಡ್ತಾ ಇದ್ದ. ಬಟ್ ಅವ್ಳಿಗೆ ಬಿಟ್ಟರೆ ಓದ್ಲು ಆಟ ಆಡೋಕ್ಕೆ. ಬಟ್ ನಾನು ಅಲ್ಲೇ ಕೂತ್ಕೋಬೇಕಂತೆ, ನಾನು ಸ್ಟವ್ ಹತ್ರ ಹೋಗ್ಬಾರ್ದಂತೆ, ನೀನು ಇಲ್ಲೇ ಇರು, ನಾನು ಆಟ ಆಡ್ತೀನಿ ಅನ್ನೋ ಥರ ಇದ್ದಾಳೆ ಅವಳು. ಇನ್ನು ನಾನು ಹೀಗಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವಳು ಎತ್ಕೊಂಡೆ ಚಿತ್ರಾನ್ನ ಗೊಜ್ಜಿಗೆಲ್ಲ ರೆಡಿ ಮಾಡಿಕೊಂಡೆ.
ಫಸ್ಟು ಪಾಪಕ್ಕೆ ತಿನ್ನಿಸ್ಬಿಟ್ಟು ಆಮೇಲೆ ಮಲಗಿಸ್ಬಿಟ್ರೆ ಆರಾಮಾಗಿ ನನ್ನ ಕೆಲಸ ನಾನು ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಗೊಜ್ಜು ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಹಸುವಿಗೆ ಜಿಶುನೂ ಇರಲ್ಲ, ಅದಕ್ಕೆ ಇಬ್ಬರು ತಿಂದುಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಬೇಗ ರೆಡಿ ಮಾಡಿಕೊಂಡೆ. ಇಲ್ಲೆಲ್ಲನೂ ಸ್ವಲ್ಪನೇ ಮಾಡಿದ್ದು ಚಿತ್ರಾನ್ನ ಗೊಜ್ಜು, ಜಾಸ್ತಿ ಮಾಡೋಕ್ಕೂ ಹೋಗಿಲ್ಲ. ಇಷ್ಟ ಆಯಿತು ಒಂದು ಈರುಳ್ಳಿಗೆ. ಆಮೇಲೆ ಇನ್ನು ಬೇಳೆನೂ ಅಷ್ಟೇ ಮಿಕ್ಸಿಗೆ ಹಾಕಿಟ್ಟು ಬಿಡೋಣ, ಆಮೇಲೆ ಪಾಪ ಮಲಗ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಹೇಳ್ದೆ ಅಲ್ವಾ, ಹಸ್ಬೆಂಡ್ ತುಂಬ ಕಡಲೆಬೇಳೆ ತಂದಿದ್ದಾರೆ, ಕಡಲೆಪಪ್ಪು ತಗೋಪ್ಪ ಅಂತ ಹೇಳಿದ್ದು. ಆಲ್ರೆಡಿ ನಮ್ಮ ಮನೇಲಿ 2 kg ಇತ್ತು, ಆಮೇಲೆ ಮತ್ತೆ ಇನ್ನೊಂದು kg ತಂದಿದ್ದಾರೆ, 3 kg ತಂದಿದ್ದಾರೆ. ಅದಕ್ಕೆ ವಡೆ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ವಡೆಗೆಲ್ಲ ರೆಡಿ ಮಾಡಿದೆ ನಾನು. ಇನ್ನು ಪಾಪಕ್ಕೆ ತಿನ್ನಿಸ್ಬಿಟ್ಟು ಅವ್ಳಿಗೆ ಒಂದೇ ಸಲ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ ಇಲ್ಲಿ. ಇನ್ನು ಪಾಪು ಕಾಲಲ್ಲಿ ಗೆಜ್ಜೆ ಟೈಟ್ ಆಗ್ತಾಯಿತ್ತು, ಅದಕ್ಕೆ ಇಂಡಿಯಾದಿಂದ ತಂದಿದ್ದೆ ಅಲ್ವ ನಾನು ಎಕ್ಸ್ಟ್ರಾ ಗೆಜ್ಜೆ, ಅದು ಹಾಕೋಣ ಅಂತ ಹೇಳ್ಬಿಟ್ಟು ಅದು ತೆಗೆದುಬಿಟ್ಟು ಪಾಪು ಮಲಗೋ ಟೈಮಲ್ಲೇ ಹಾಕಬೇಕು. ಇಲ್ಲಾಂದರೆ ಎದ್ದಿರೋ ಟೈಮಲ್ಲಿ ಹಾಕಿದ್ರೆ ಹಾಕಿಸ್ಕೊಳಲ್ಲ, ಬೇಡ ಅಂತ ಕಿತ್ತು ಬಿಸಾಕ್ಬಿಡ್ತಾಳೆ. ಅದಕ್ಕೆ ಹಾಕೋಣ ಅಂತ ಇಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಅದು ಲೂಸ್ ಅನ್ನಿಸ್ತಾಯಿತ್ತು, ಮೇ ಬಿ ನೆಕ್ಸ್ಟ್ ಇಯರ್ಗೆ ಆಗುತ್ತೇನೋ. ಇವಾಗೇನೋ ಲೂಸ್ ಅನ್ನಿಸ್ತಾಯಿತ್ತು, ಕಾಲಲ್ಲಿ ಅವಳು ಎದ್ದೊಳಿದ ಮೇಲೆ ಕಾಲಲ್ಲಿ ಜಾರು ಬಿದ್ದೋಗ್ತಾಯಿತ್ತು ಎರಡೂ. ಅದಕ್ಕೆ ತೆಗೆದಾಗ್ಬಿಟ್ಟೆ ಮತ್ತೆ ಅದು. ಇನ್ನು ಒಂದೇ ಸಲ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಸರಿಯಾಗಿ ನೈಟೆಲ್ಲ ನಿದ್ದೆ ಮಾಡಿಲ್ಲ ಅಲ್ವ, ಚೆನ್ನಾಗಿ ಮಲಗಲಿ, ಹೆಡ್ ಬಾತ್ ಮಾಡಿದರೆ ಚೆನ್ನಾಗಿ ಮಲಗ್ತಾರಲ್ವ, ಅದಕ್ಕೆ ಹೆಡ್ ಬಾತ್ ಮಾಡಿಸ್ಬಿಟ್ಟು ಮಲಗಿಸಿದ್ದೀನಿ. ಇನ್ನು ಹಸ್ಬೆಂಡು ಹೊಸ ಬಟ್ಟೆ ಏನು ಹಾಕೋಕ್ಬೇಡ, ಅವಳಿಗೆ ಆರಾಮಾಗಿ ಇರೋಗಿ ಬಿಟ್ಬಿಟ್ಟು ನೀನು ಅಂತ ಹೇಳಿದ್ರು. ಅದಕ್ಕೆ ನಾನು ಹೊಸ ಬಟ್ಟೆ ತೊಗೊಂಡು ಬಂದಿದ್ದೆ ಪಾಪುಗೆ ಅಂತ ಹೇಳ್ಬಿಟ್ಟು, ಹಬ್ಬದ ದಿನ ಹಾಕೋಣ ಅಂತ ಹೇಳ್ಬಿಟ್ಟು. ಅವನ ಹಸ್ಬೆಂಡ್ ಆ ಥರ ಹೇಳಿದ್ದಕ್ಕೆ ನಾನು ಹಾಕಿಲ್ಲ, ನಾರ್ಮಲ್ ಬಟ್ಟೆ ಹಾಕ್ಬಿಟ್ಟು ಮಲಗಿಸಿದ್ದೀನಿ. ಪಾಪ ಇವಾಗ ಇಂಡಿಯಾದಲ್ಲಿ ಈ ಥರ ಮಕ್ಕಳು ನಾನ್ ಸ್ಟಾಪಾಗಿ ಅಳ್ತಾ ಇದ್ರೆ ಇಂಡಿಯಾದಲ್ಲಿ ಹಾಸ್ಪಿಟಲಲ್ಲಿ ಕರ್ಕೊಂಡು ಹೋಗ್ಬೋದಲ್ಲ, ಯಾಕೆ ಏನು ಅಂತ ಹೇಳ್ಬಿಟ್ಟು ಅವ್ರು ಆ್ಯಂಟಿಬಯೋಟಿಕ್ ಏನೋ ಒಂದು ಕೊಡ್ತಾರೆ, ಸಿರಪ್ಪು. ಬಟ್ ಇಲ್ಲಿ ಆ ಥರ ಇರಲ್ಲ. ಮಕ್ಕಳು ಏನೇ ಹತ್ರು ಎಷ್ಟೇ ಮಾಡಿದ್ರು ಮನೆಯಲ್ಲೇ ನೋಡ್ಕೊಂಡಿರ್ಬೇಕಾಗಲಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಥರ ಇರಲ್ಲ. ಏನಾದರೂ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಅಂತ ಏನಾದರೂ ಕರ್ಕೊಂಡು ಹೋದ್ರೆ ಅವ್ರು ಟಚ್ ಸಹ ಮಾಡಲ್ಲ. ಈ ಥರ ಮಗಳು ತುಂಬ ಅಳ್ತಾಯಿದ್ರು ಅಂತ ಹೇಳಿದ್ರೆ ಏನು ಹೇಳ್ತಾರೆ ಅಂದರೆ, ಅವರು ಇದೆಲ್ಲ ಕಾಮನ್, ಮಕ್ಕಳು ಅಳ್ತಾರೆ ಸುಮ್ಮನೆ ಆಗ್ತಾರೆ, ಇದಕ್ಕೆಲ್ಲ ನೀವು ಹಾಸ್ಪಿಟಲ್ಗೆ ಬರೋ ಕೆಲಸ ಇರಲ್ಲ, ಮನೆಯಲ್ಲೇ ನೋಡ್ಕೋಬೇಕು ಅಂತ ಹೇಳ್ತಾರೆ. ಇದೇ ಹೇಳೋದು ಅವರು. ಇದಕ್ಕೆ ಅಂತಲ್ಲ, ಫೀವರ್ಗೆ ಹೋದ್ರು ಅಷ್ಟೇ, ಅವರು ಚೆಕ್ ಮಾಡಲ್ಲ ಏನಾಗಿದೆ ಅಂತ ಹೇಳ್ಬಿಟ್ಟು. ಅವ್ರ ಕಣ್ಣಿಗೆ ಕಾಣಿಸ್ಬೇಕು ಏನಾಗಿದೆ ಅಂತ ಹೇಳ್ಬಿಟ್ಟು, ಅವಾಗೇ ಅವ್ರು ಚೆಕ್ ಮಾಡೋದು. ಇದೇ ತುಂಬ ಕಷ್ಟ ಇದೆ ಇಲ್ಲಿ ಹಾಸ್ಪಿಟಲ್ಸ್ ಅಂತಂದರೆ. ನನಗೆ ಈ ಥರ ಜಿಶು ಒಂದ್ಸಲ ಅಷ್ಟೇ ಈ ಥರ ತುಂಬ ಅಳ್ತಾ ಇದ್ದೆ ಇಂಡಿಯಾದಲ್ಲಿ. ಇದ್ದಿದ್ದಂಗೆ ನೈಟಲ್ಲೇ ಅವತ್ತು ಹಾಸ್ಪಿಟಲ್ಗೆ ಹೊರಟೋಗ್ಬಿಟ್ವಿ. ಬಟ್ ಇಲ್ಲ ಆ ಥರ ಇರಲ್ಲ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾವ ಆ ಟೈಮಲ್ಲಿ. ಇನ್ನು ಪಾಪು ಮಲಗಿದ ಮೇಲೆ ಇಲ್ಲಿ ಬಂದು ನನ್ನ ಹಾಲಪ್ಪಟ್ಟಿಗೆ ಹಾಲು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಶುಗರ್ ಬಾಟಲ್ ನೋಡಿದ್ದೀರಾ, ನಾನು 1 ಇಯರ್ ಹಿಂದೆ ಆ ಬಾಟಲ್ ತುಂಬ ಶುಗರ್ ಹಾಕಿದ್ದು. 1 ಇಯರ್ ಆಗೋಯ್ತು, ಅರ್ಧ ಮಾತ್ರ ಖಾಲಿ ಆಗಿದೆ, ಇನ್ನೂ ಅರ್ಧ ಇದೆ. ಈ ಅರ್ಧ ಆಗೋಷ್ಟೊತ್ತಿಗೆ ಇನ್ನೂ ಒಂದು 1 ಇಯರ್ ಆಗುತ್ತೆ. ಫುಲ್ ಬಾಟಲ್ ಖಾಲಿ ಆಗೋಷ್ಟು 2 ಇಯರ್ಸ್ ಆಗುತ್ತೆ ಅನಿಸುತ್ತೆ ನನಗೆ. ಯಾಕಂದರೆ ನಾನು ತುಂಬ ಶುಗರ್ ಕಮ್ಮಿ ಯೂಸ್ ಮಾಡ್ತಾಯಿದ್ದೀನಿ. ನಡುವೆ ಶುಗರ್ ಯಾವುದ್ರಲ್ಲಾದ್ರೂ ಯೂಸ್ ಮಾಡಬೇಕು ಅಂದರೆ ತುಂಬ ಭಯ ಆಗ್ತಾಯಿದೆ, ಶುಗರೇ ಯೂಸ್ ಮಾಡ್ತಾ ಇಲ್ಲ. ಇನ್ನು ಕಾಫಿ ಆಗಲಿ ಹಾಲಾಗಲಿ ಏನಾದರೂ ಕುಡಿಬೇಕು ಅಂದರೆ ಲೆಸ್ಸೇ ಕುಡಿತಾ ಇದ್ದೀವಿ. ಅವಾಗಾದರೂ ನನಗೆ ಬೇಕು ಅಂತ ಅನಿಸಿದ್ರೆ ನಾನು ಬ್ರೌನ್ ಶುಗರ್ ಇದೆ ಅದನ್ನು ಸ್ವಲ್ಪ ಯೂಸ್ ಮಾಡ್ತೀನಿ ಅಷ್ಟೇ. ಆಗಲಿ ಶುಗರೇ ಮನೇಲಿ ಯೂಸ್ ಮಾಡ್ತಾನೇ ಇಲ್ಲ. ಏನಾದರೂ ಸ್ವೀಟ್ ಮಾಡೋದಾದರೂ ಆದಷ್ಟು ಬೆಲ್ಲ ಯೂಸ್ ಮಾಡ್ತಾ ಇರ್ತೀನಿ. ಇನ್ನು ಅದನ್ನು ಪಾಕ ಆ ಕಡೆ ರೆಡಿ ಮಾಡ್ತಾನೆ, ಆ ಕಡೆ ಪೂರಿನೂ ವಡೆ 2 ಒಂದೇ ಸಲ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪೂರಿಗೂ ರೆಡಿ ಮಾಡಿಕೊಂಡು ಹಾಗೆ ವಡೆಗೂ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪಿತ್ತು, ಬಟ್ ಮರ್ತೋಗ್ಬಿಟ್ಟಿದ್ದೀನಿ ಹಾಕೋದು. ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವ. ಬಟ್ ನಮ್ಮ ಕಡೆಯವ್ರು ಮಾತ್ರನೇ ಈ ಥರ ಸಬ್ಬಕ್ಕಿ ಸೊಪ್ಪು ಹಾಕಿ ಯೂಸ್ ಮಾಡೋದು, ಬೇರೆ ಕಡೆಯವ್ರು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ತುಂಬ ಜನ ಕೇಳಿದ್ದೀನಿ ನಾನು, ನಮ್ಗೆ ಗೊತ್ತಿಲ್ಲ ಈ ಥರ ವಡೆದಲ್ಲಿ ಸಬ್ಬಕ್ಕಿ ಸೊಪ್ಪು ಆಗ್ಬೋದು ಅಂತೇಳಿ ನನಗೆ ಅವಾಗ ಅನ್ನಿಸ್ತು ನಮ್ಮ ಕಡೆಯವ್ರು ಮಾತ್ರ ಮಾಡ್ತಾರೆ ಅಂತ ಅನ್ನಿಸ್ತು. ಇನ್ನು ಇಲ್ಲಿ ಪೂರಿನೂ ಅಷ್ಟೇ ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಒಂದು 10 ಪೂರಿ ಅಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಮಾಡಿಲ್ಲ. ಇನ್ನು ಬೇಕಿದ್ರೆ ನಾರ್ಮಲಾಗಿ ಏನಾದರೂ ಪಲ್ಯ ಮಾಡಿದಾಗ ನೈಟ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪನೇ ಮಾಡಿದೆ. ಇವಾಗ ಆಫ್ಟರ್ನೂನ್ ತಿನ್ನೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತಾ ಇದ್ದೀನಿ ಇಲ್ಲಿ ಪೂರಿ. ಇನ್ನು ಪೂರಿ ಆದಮೇಲೆ ವಡೆನೂ ಅದರಲ್ಲೇ ಮಾಡ್ಕೊಬಿಟ್ಟೆ. ವಡೆನೂ ಅಷ್ಟೇ ಒಂದು 10 ಮಾಡಿದ್ದೀನಿ. ಹಸ್ಬೆಂಡು ಇವಾಗ ನಾನು ಲಂಚ್ ಟೈಮಲ್ಲಿ ಏನು ಬೇಡ ವಡೆ ಅಂತ ಹೇಳಿದ್ರು, ನನಗೂ ಜಿಶುಗೆ ಮಾತ್ರ ಮಾಡಿಕೊಂಡೆ. ಅವ್ರಿಗೆ ಯಾವಾಗ ಬೇಕೋ ಅವಾಗ ಮಾಡಿಕೊಟ್ರೆ ಆಯಿತು ಸ್ನ್ಯಾಕ್ಸ್ ಟೈಮಲ್ಲಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದು. ಹಿಟ್ಟೆಲ್ಲ ಸ್ವಲ್ಪ ಇಟ್ಕೊಬಿಟ್ರೆ ನಾಳೆಗೂ ಮಾಡ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ಮತ್ತು ಹಿಟ್ಟೆಲ್ಲನೂ. ಆಮೇಲೆ ಅಡುಗೆ ಎಲ್ಲ ಆದಮೇಲೆ ದೇವರು ಫೋಟೋಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಆಮೇಲೆ ಇಲ್ಲಿ ರಂಗೋಲಿ ಹಾಕ್ತಾಯಿದ್ದೀನಿ. ನಮಗಿಲ್ಲ
ಔಟ್ಸೈಡ್ ರಂಗೋಲಿ ಹಾಕೋ ಹಾಗಿಲ್ಲ. ಏನಾದರೂ ಹಾಕ್ಕೋಬೇಕು ಅಂದರೆ ಒಳಗಡೆ ಇನ್ಸೈಡ್ ಹಾಕ್ಕೋಬೇಕು. ಔಟ್ಸೈಡ್ ಏನು ಚಪ್ಪಲಿ ಸಹ ಬಿಡೋ ಹಾಗಿಲ್ಲ. ಇಲ್ಲಿ ಚಪ್ಪಲಿ ಬಿಟ್ಟರು ಬಂದು ಹೇಳ್ತಾರೆ, ಚಪ್ಪಲಿ ಬಿಟ್ಟಿದ್ದೀರಾ ಒಳಗಡೆ ಬಿಟ್ಕೊಳ್ಳಿ ಅಂತೇಳಿಬಿಟ್ಟು. ಅದಕ್ಕೆ ನಾನು ಇಲ್ಲೇನೋ ಅಷ್ಟು ರಂಗೋಲಿ ಅದೆಲ್ಲ ಯೂಸ್ ಮಾಡಲ್ಲ. ಮೊನ್ನೆ ಇಂಡಿಯಾಗೆ ಬಂದಾಗ ಅಮ್ಮ ಹತ್ರ ಇತ್ತು ಅದು ರಂಗೋಲಿ ಹಾಕೋದು. ಅದಕ್ಕೆ ನಾನು ಒಂದೆರಡು ತಗೊಂಡು ಬಂದೆ. ಯಾವಾಗಾದರೂ ದೇವ್ರ ಮನೆ ಹತ್ರ ಸ್ವಲ್ಪ ಚಿಕ್ಕದಾಗಿ ಹಾಕ್ಬಹುದು ಅಂತ ಹೇಳ್ಬಿಟ್ಟು. ಇನ್ನು ರಂಗೋಲಿ ಹಿಟ್ಟೇನು ತಂದಿಲ್ಲ, ಅದು ಅಕ್ಕಿ ಹಿಟ್ಟೆಲ್ಲ ಹಾಕ್ಕೊಂಡಿದ್ದು. ಇಲ್ಲಿ ತುಂಬ ಜನ ಎಲ್ಲರೂ ಅಕ್ಕಿ ಹಿಟ್ಟಲ್ಲೇ ರಂಗೋಲಿ ಹಾಕೋದು, ಯಾರು ರಂಗೋಲಿ ಹಿಟ್ಟು ತರೋದೇ ಇಲ್ಲ. ಇನ್ನು ನಾನು ಪೂಜೆ ಸ್ಟಾರ್ಟ್ ಮಾಡೋಕ್ಕಿಲ್ಲ, ಎದ್ದು ಬಂದುಬಿಟ್ಲು. ತುಂಬ ಹೊತ್ತು ಮಲಗೋದೇ ಇಲ್ಲ, ಒಂದು 1 hour ಮಲಗ್ತಾ ಇದ್ದಾಳೆ ಅಷ್ಟೇ. ಅವಾಗಾದರೂ 1/2 hour ಮಲಗ್ತಾ ಇದ್ದು. ಇವಾಗ ಫೀಡಿಂಗ್ ಸ್ಟಾಪ್ ಮಾಡಿದಾಗಿಂದ 1 hour ಮಲಗ್ತಾ ಇದ್ದಾಳೆ ಆಫ್ಟರ್ನೂನು. ಇನ್ನು ಎದ್ದೊಳಿದ್ಮೇಲೆ ಅವರಪ್ಪ ಈ ರೂಮಿಗೆ ಕರ್ಕೊಂಡು ಬಂದರು. ಅಲ್ಲಿ ದೇವ್ರಿಗೆ ವಡೆ ಅಂತೆಲ್ಲ ಇಟ್ಟಿದ್ದೆ ಅಲ್ವಾ, ಅದು ಬೇಕು ಅಂತ ಕೇಳ್ತಾ ಇದ್ದಾಳೆ. ಆಲ್ರೆಡಿ ಒಂದು ಕೊಟ್ಟಿದ್ದೆ, ಅದು ಬೇಡ ಅಂತ ದೇವ್ರ ಹತ್ರ ಇರೋದೇ ಬೇಕು ಅಂತ ಕೇಳ್ತಾ ಇದ್ದಾಳೆ. ಅವರಪ್ಪ ಸರಿ ಬಿಡು, ದೇವ್ರಿಗೆ ಅಲ್ವಾ ಇಟ್ಟಿರೋದು, ಪಾಪುನು ಒಂದು ದೇವ್ರೆ ಅಲ್ವಾ, ಕೊಡು ಅಂತ ಹೇಳಿದ್ರು. ಸರಿ ಅಂತೇಳಿ ಅವಳಿಗೊಂದು ಒಬ್ಬಟ್ಟು ಕೊಟ್ಟರೆ. ಬಟ್ ನಾನು ಅಲ್ಲಿ ಇರಬಾರ್ದಂತೆ, ನೀನು ಬಾ ನನ್ನ ಜೊತೆ ಅಂತ ನನಗೆ ಕರೀತಾ ಇದ್ದಾಳೆ. ಅವರಪ್ಪ ಬಾ ಅಂದ್ರೂ ಹೋಗ್ತಾ ಇಲ್ಲ. ಆಮೇಲೆ ಅವರಪ್ಪ ಸರಿ ಔಟ್ಸೈಡ್ ಕರ್ಕೊಂಡು ಹೋಗ್ತೀನಿ, ಕೆಳಗಡೆ ಒಂದು 5 minutes ಅಷ್ಟೊತ್ತಿಗೆ ನೀವು ಪೂಜೆ ಎಲ್ಲ ಕಂಪ್ಲೀಟ್ ಮಾಡು ಅಂತ ಹೇಳಿದ್ರು. ಅದಕ್ಕೆ ಅವರಪ್ಪ ಔಟ್ಸೈಡ್ ಹೋಗೋಣ ಬಾ ಅಂದರೆ ಅವಾಗ ಹೋಗಿದ್ದಾಳೆ. ಇನ್ನು ಪಾಪುಗೆ ನಾನು ರೆಡಿ ಮಾಡೋಕ್ಕೆ ಹೋಗಿಲ್ಲ. ಸೊ ಯಾಕಂದರೆ ಗೊತ್ತಲ್ವ, ಅವಳು ಫುಲ್ ಕ್ರ್ಯಾಂಕಿ ಆಗಿದ್ಲು, ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಅವಳಿಗೆ ಏನು ರೆಡಿ ಮಾಡೋಕ್ಕೆ ಹೋಗಿಲ್ಲ ನಾನು. ಇನ್ನೇನು ನಾನು ತೆಂಗಿನಕಾಯಿ ಏನು ತಂದಿಲ್ಲ, ಲಾಸ್ಟ್ ಟೈಮ್ ತಂದಿದ್ದು ಕೆಟ್ಟೋಗಿತ್ತಲ್ಲ, ಅದಕ್ಕೆ ಸುಮ್ಮನೆ ತಂದರೂ ಕೆಟ್ಟೋಗುತ್ತೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ತೆಂಗಿನಕಾಯಿ ಏನು ತರಕ್ಕೆ ಹೋಗಿಲ್ಲ. ಯಾವಾಗಾದರೂ ತೊಗೊಂಡು ಬರಲಿ, ಕೆಟ್ಟೋಗಿರೋ ತೆಂಗಿನಕಾಯೇ ತಂದಿರ್ತೀವಿ, ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ನಾರ್ಮಲಾಗಿ ಪೂಜೆ ಮುಗಿಸ್ಕೊಬಿಟ್ಟೆ. ಈ ರೀತಿ ಇತ್ತು ನಮ್ಮ ಹಬ್ಬದ ದಿವಸ ನಮ್ಮ ಪೂಜೆ ಎಲ್ಲನೂ. ನೀವು ಹೂವು ಎಲ್ಲ ನಮ್ಮ ಗಿಡದಲ್ಲೇ ನಾನು ಎರಡು ಗಿಡ ಇಟ್ಕೊಂಡಿದ್ದೆ ಅಲ್ವಾ, ಅದರಲ್ಲೇ ಹೂವು ಎಲ್ಲ ಇತ್ತು, ನಾವೇ ತೆಗೆದುಬಿಟ್ಟು ದೇವ್ರಿಗಿಟ್ಟು ಈ ರೀತಿ ಪೂಜೆ ಆಯಿತು. ಇನ್ನು ನಂದು ಊಟ ಆದಮೇಲೆ ಜಿಶಿಗಿಲ್ಲ ಹಾಲೊಬ್ಬಟ್ಟು ಹಾಕ್ಕೊಡ್ತಾ ಇದ್ದೀನಿ. ನಾನು ಯಾವ ರೀತಿ ಬರುತ್ತೆ ಏನೋ ಅಂದ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಇಷ್ಟ ಆಯಿತು. ಈ ರೀತಿ ಆದರೂ ಯಾವಾಗಾದರೂ ಮಾಡ್ಕೋಬಹುದು ಅನ್ನಿಸ್ತು. ಇನ್ನು ಜಿಶು ಮಧ್ಯಾಹ್ನ ಏನು ಚಿತ್ರಾನ್ನ ತಿಂದಿದ್ದೆ ಅಲ್ವಾ, ಅದಕ್ಕೆ ಇವಾಗ ಹಾಲೊಬ್ಬಟ್ಟು ಹಾಕ್ಕೊಡ್ತಾ ಇದ್ದೀನಿ ಅವನಿಗೆ. ನೋಡಿದ್ರಲ್ಲ ನಮ್ಮ ಹಬ್ಬ ಎಲ್ಲ ಯಾವ ರೀತಿ ಆಯಿತು ಅಂತ ಹೇಳ್ಬಿಟ್ಟು. ಇನ್ನು ಫ್ರೆಂಡ್ಸ್ ಎಲ್ಲ ತಾಂಬೂಲಕ್ಕೆ ಕರೆದಿದ್ರು, ಬಟ್ ಪಾಪು ಆ ರೀತಿ ಇರೋದಕ್ಕೆ ಇನ್ನು ಅವ್ರ ಮನೆಯಲ್ಲೆಲ್ಲ ಸ್ವಲ್ಪ ಪೂಜೆ ಮಾಡ್ತಾ ಇರ್ತಾರೆ, ಯಾಕೆ ಅಂತ ಹೇಳ್ಬಿಟ್ಟು ಈ ವೀಕೆಂಡ್ ಬೇಡ, ನೆಕ್ಸ್ಟ್ ವೀಕ್ ಹೋಗೋಣ ಅನ್ಕೊತಾ ಇದ್ದೀನಿ. ನೆಕ್ಸ್ಟ್ ವೀಕ್ ಬೇರೆ ಫ್ರೆಂಡ್ಸ್ ಎಲ್ಲ ಕರ್ತಿದ್ದಾರೆ, ಅವ್ರ ಮನೆಗೆ ಹೋಗೋಣ ಅನ್ಕೊತಾ ಇದ್ದೀನಿ. ನಂಗೆ ತುಂಬ ಇಷ್ಟ ಆಯಿತು ಈ ಥರ ಲಕ್ಷ್ಮೀ ಹಬ್ಬಕ್ಕೆ ಮನೆಗೆ ಹೋಗೋದು ಅಂತ ಹೇಳ್ಬಿಟ್ಟು. ಬಟ್ ನೆಕ್ಸ್ಟ್ ವೀಕ್ ಹೋಗೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಅದೆಲ್ಲ ಎಲ್ಲಿಂದ ತೊಗೊಂಡು ಬಂದರು ಅಂತೆಲ್ಲ ನಾನು ಕೇಳಿದ್ರೆ, ಅವರು ಪ್ರತಿ ಇಯರು ಕೊರಿಯರ್ ಮಾಡಿಸ್ಕೊತಾರಂತೆ ಇಂಡಿಯಾದಿಂದ. ಸಾರಿ ಆಗಲಿ, ಹಬ್ಬಕ್ಕೆ ಏನೇನು ಬೇಕು ಅಂತೆಲ್ಲ ಕೊರಿಯರ್ ಮಾಡಿಸ್ಕೊಂಡು ಪ್ರತಿ ಇಯರ್ ಈ ಥರ ಸೆಲೆಬ್ರೇಷನ್ ಮಾಡ್ಕೊತಾರಂತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅವರೆಲ್ಲ ಯಾವ ರೀತಿ ಮಾಡ್ಕೊಂಡ್ರು ಅಂತ ಹೇಳಿ. ನನ್ನ ಹಸ್ಬೆಂಡ್ ಆಫೀಸ್ ಕೆಲಸ ಮುಗಿದ್ಮೇಲೆ ಪಾಪಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಿಸ್ಬಿಟ್ಟು ಔಟ್ಸೈಡ್ ಬಂದಿದ್ದೀವಿ. ಯಾಕಂದರೆ ನೆಕ್ಸ್ಟು ರಾಖಿ ಹಬ್ಬ ಬರುತ್ತಲ್ವ, ರಾಖಿ ತೊಗೊಂಬರೋಣ ಅಂತ ಹೇಳ್ಬಿಟ್ಟು, ರಾಖಿ ಹಬ್ಬ ಮಾಡೋಣ ಅಂತ ಹೇಳ್ಬಿಟ್ಟು ಇಂಡಿಯನ್ ಸ್ಟೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ವೆರೈಟೀಸ್ ರಾಖಿ ಇಟ್ಟಿದ್ರು. ಲಾಸ್ಟ್ ಟೈಮು ಆ ಥರ ಲೈಟ್ ಬರೋದು ರಾಖಿ ತೊಗೊಂಡಿದ್ದೆ ಜಿಶು, ಈ ಸಲ ಅದೇ ಬೇಕು ಅಂತ ಹೇಳ್ದೆ. ನಾನು ಪ್ರತಿ ಸಲಿನೂ ಅದೇ ಬೇಡ, ಇಷ್ಟೊಂದು ವೆರೈಟೀಸ್ ಇದಾವಲ್ಲ, ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊ ಅಂತ ಹೇಳಿದೆ. ನಾವು ಸೆಲೆಕ್ಟ್ ಮಾಡಿಕೊಡ್ಬಾರ್ದು ಅವ್ನಿಗೆ ಬೇಕಾಗಿರೋದೇ ಬೇಕು, ಅದಕ್ಕೆ ಅವನೇ ಸೆಲೆಕ್ಟ್ ಮಾಡ್ಕೊತಾ ಇದ್ದ. ಅವ್ನಿಗೆ ಕ್ರಿಕೆಟ್ ಅಂದರೆ ಸ್ವಲ್ಪ ತುಂಬ ಇಷ್ಟ, ಅದಕ್ಕೋಸ್ಕರ ಅದು ಕ್ರಿಕೆಟ್ ಬ್ಯಾಟು ಬಾಲ್ ಇತ್ತು ರಾಕಿ ಮೇಲೆ, ಅದು ಸೆಲೆಕ್ಟ್ ಮಾಡಿಕೊಂಡೆ. ಇನ್ನು ಗೌರಿ ಹಬ್ಬನೂ ಬಂದುಬಿಡ್ತಲ್ಲ, ಅದಕ್ಕೆ ಇಂಡಿಯನ್ ಸ್ಟೋರಲ್ಲಿ ಈ ರೀತಿ ಗಣೇಶ ಎಲ್ಲ ಮಾರ್ತಾಯಿದ್ದಾರೆ. ಈ ಚಿಕ್ಕ ಗಣೇಶ ಬಂದು $30 ಇತ್ತು ಅಲ್ಲಿ. ಇನ್ನು ನೆಕ್ಸ್ಟ್ ಡೇ ನಮ್ಮ ಅಪಾರ್ಟ್ಮೆಂಟಲ್ಲೇ ಫ್ರೆಂಡ್ಸ್ ಅವರ ಪೇರೆಂಟ್ಸ್ ಬಂದಿದ್ದಾರೆ. ಅವ್ರಿಗೆ ಮುದ್ದೆ ಅಂದರೆ ತುಂಬ ಇಷ್ಟನಂತೆ. ಸೊ ಅದಕ್ಕೋಸ್ಕರ ಕರ್ತಿದ್ದೀವಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಮುದ್ದೆಗೆ. ಇನ್ನು ಅವ್ರಿಗೆ ಏನೇನು ಬೇಕೋ ಎಲ್ಲ ತಗೊಂಡು ಇನ್ನು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಇದಿಷ್ಟ ಆಗಿತ್ತು ಇವತ್ತಿನ ಲಾಗು. ಇನ್ನು ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.